ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಟ್ಟು ಬ್ಲಾಗ್ಸ್. ನೋಡ್ರಿ, ಇದು ಏನು ಮಾಡತ್ತೇವಿ ಅಂತೇಳಿ ಯೋಚನೆ ಮಾಡ್ತಾ ಇರಬೇಕು. ಇದು ಏನಂದ್ರೆ ನಾವು ಗುದ್ಲಿ ಪೂಜೆ ಮಾಡತ್ತೈತಿ. ನಾನು ದಸರಾ ಟೈಮಿಗೆ ಹೇಳಿದ್ದೆಲ್ಲ, ನಾನು ಹೊರಗೆ ಒಂದು ಕೆಲಸ ಇತ್ತು, ನಂದು ಡ್ರೀಮ್ ಕಮ್ ಟ್ರೂ ಆಗೋದದ. ಅದ್ರ ಸಂಬಂಧ ಹೋಗಿದ್ದೆ. ಅದು ನಿಮಗೆ ವಿಡಿಯೋ ಹೇಳ್ತೀನಿ ಅಂತ ಹೇಳಿದ್ದೆಲ್ಲ, ಅದೇ ನೋಡ್ರಿ ಇದು ವಿಡಿಯೋ. ಈಗ ಇದು ಗುದ್ಲಿ ಪೂಜೆ ಮಾಡತ್ತೈತಿ. ನಾವು ಅಷ್ಟು ದೊಡ್ಡದು ಮಾಡಂಗಿಲ್ಲ, ಪೂಜಾರಿ ಕರೆಸಿ ಮಾಡ್ತಾರಲ್ಲ ಆ ಥರ ಎಲ್ಲ, ಸುಮ್ಮನೆ ಅಷ್ಟೇ ಸಿಂಪಲ್ ಮಾಡೈತಿ. ಇದು ಪೂಜೆ ದಸರಾ ದಿನಾನೇ ಮಾಡಿದ್ದು, ಬೆಳಗ್ಗೆ ಚಲೋ ದಿನ ಅಂತೇನೋ, ಅದ್ರ ಸಂಬಂಧ ಅವಾಗ ಮಾಡಿದ್ದು. ಮುಂದೆ ಏನೇನು ಮಾಡ್ತೇವೆ ಅನ್ನೋದು ತೋರಿಸ್ತೀನಿ ನೋಡ್ರಿ. ಪೂಜೆ ಹೆಂಗೆ ಮಾಡ್ತೇವೆ ಹೆಂಗಿಲ್ಲ ಅಷ್ಟೇ ಸಿಂಪಲಾಗಿ ಮಾಡೈತಿ, ನೋಡುಂ ಬರ್ರಿ. ಆಡಿದ್ದು ನೋಡ ಈಗ ಕಟ್ಟಾಕ್ ಮಾಡಿದೆ ಒಳ್ಳೆ ಹಾಕದ್ ಮಲ ನೋಡ್ರಲ್ಲ किट्टू ब्लॉग्स का वीडियो बना रही किट्टू ब्लॉग बनाती है ना। हाँ ಅದು ಇದು ಬ್ಲಾಗಿಂಗ್ ಚಾನೆಲ್ ಇದೆ ಕಿಟ್ಟು ವಿಜಯಪುರ ಬ್ಲಾಗ್. ನೋಡ್ರಿ, ಭೂಮಿ ಪೂಜೆ ಆಯಿತು. ಗುದ್ಲಿ ಪೂಜೆ ಅನ್ನೋದು ಯಾರಿಗೆ ಗೊತ್ತಿರೋಲ್ಲ, ಏನು ಗುದ್ಲಿ ಪೂಜೆ ಅದು ಭೂಮಿ ಪೂಜೆ ಮಾಡೋದು, ಭೂಮಿ ಪೂಜೆ ಹತ್ತಾರ. ಅದಕ್ಕೆ ನೋಡ್ರಿ ಹೆಂಗೆ ಮಾಡ್ದೇವೆ ಅನ್ನೋದು ಹೆಂಗೆ ಅನ್ನಿಸ್ತು ಅಂತೇಳಿ ಅಟ್ಟೆ ಸಣ್ಣದು ಮಾಡಿದೆ. ಎಲ್ಲ ಫೋಟೋ ಹೊಡ್ಕೊಳಕತ್ತೈತಿ. ಇದು ಅಟ್ಟೆ ಸಣ್ಣದು ಮನೆ ಆಗ್ತೈತಿ, ಭಾಳ ದೊಡ್ಡದು ಹಂಗಿಲ್ಲ. ಅಷ್ಟೇ ನಮ್ಮ ಫ್ಯಾಮ್ಲಿಗೆ 5 ಮಂದಿ ಅದೀವಿ ನಾವು. 5 ಮಂದಿಗೆ ಅಷ್ಟೇ ಸಣ್ಣದು ಅಟ್ಟೆ ಮಾಡಾಕತ್ತೀವಿ. ನಿಮ್ಮ ಆಶೀರ್ವಾದ ಬೇಕು ಆಗಲಿ. ನನ್ನ ಕನಸು ಅಟ್ಟೆ ಸಣ್ಣದು ಹಾಕಿರ್ಲಿ, ನನ್ನ ಕನಸಿದು ಡ್ರೀಮ್ ಕಮ್ ಟ್ರೂ. ಸಣ್ಣ ಮನೆ ಹಾಕಿರ್ಲಿ, ನನ್ನದನ್ನೋದು ಒಂದು ಮನೆ ಇರ್ತದೆ, ಆಗ್ಬೇಕಂತ ಆಸೆ ಇರ್ತದಲ್ಲ, ಅದು ಆಗತ್ತೈತೆ ಅನ್ನೋದು ಅಷ್ಟೇ. ಈಗ ಇದು ಮತ್ತು ಅದಾದ್ಮೇಲೆ ದಸರಾ ಆದಮೇಲೆ ಏನು ಮಾಡಿದೇವಿ, ಒಂದು ಸ್ವಲ್ಪ ದಿನ ಗ್ಯಾಪ್ ಇತ್ತು. ಆ ಕಡೆ ಎಲ್ಲ ಸೈಡಿಗೆ ನೋಡಿರ್ಬೋದು, ಹಿಂದೆ ಅಲ್ಲೆಲ್ಲ ನೀರು ನಿಂತಿದ್ದು. ಮಳೆ ಅಷ್ಟು ಜೋರು ಕಂಟಿನ್ಯೂ ಇತ್ತಲ್ಲ, ಒಂದು ವಾರ ತಿಂಗಳ ತನಕ. ಹಾಗಾಗಿ ನೀರು ನಿಂತಿದ್ದು ಅಂಥೇಳಿ ಇಲ್ಲಿ ತನಕ ನಮ್ಮದು ಫ್ಲಾಟ್ ಅಂತ ತೋರಿಸಿ ನೋಡ್ರಿ. ಅದ್ರೊಳಗೆ ಅಟ್ಟೆ ಆ ಮನೆ ಕಟ್ಟೋ ಆಮಿಗೆ ತೊಗೊಂಡಿತ್ತು. ಅರ್ಧ ಇದು ಸ್ವಲ್ಪ ಸಣ್ಣದೈತೆ ಅಷ್ಟೇ. ಅಲ್ಲಿ ಅದ್ರ ಸಂಬಂಧ ಅದು ನೀರು ನಿಂತಿದ್ದು ಹೋಗೋ ತನೂ ಸ್ವಲ್ಪ ಕಾಯಿದ್ರು. ಅದು ನೀರು ಹೋಗ್ಲಾರ ಬಟ್ಟೆಗೆ ಒಂದು ಮೋಟ್ರ್ ತರಿಸಿ ಅದು ಗಾಡಿ ಇದು ಮಾಡಿ ಆಮೇಲೆ ಮೋಟ್ರಲ್ಲೆಲ್ಲ ನೀರು ತೆಗೆಸಿದ್ರು. 1-2 ದಿನ ಬಿಟ್ಟರು. ಆಮೇಲೆ ಒಣಗ್ತು ಜಾಗ. ಒಣಗಿದ ತಕ್ಷಣ ಆಮೇಲೆ ಏನು ಮಾಡಿದ್ರು, ಕಡಿಪಾಡಿ ಇತ್ತಲ್ಲ, ಆ ದಿನ ಇವ್ರ ಕಡೆ ಅಷ್ಟೇ ಮೂಲಿಗೆ ಮತ್ತೆ ಹಡ್ಡಿಸಿ ಮತ್ತೊಂದು ಸಣ್ಣದು ಅವರಾಗೆ ಒಂದು ಸಣ್ಣ ಪೂಜೆ ಮಾಡ್ಕೊಂಡ್ರು. ಪೂಜೆ ಮಾಡಿ ಅಲ್ಲಿ ಹಡ್ಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ಚಾಲು ಆಯಿತು. ಚಾಲು ಆದ ತಕ್ಷಣ ಏನೇನಾಗೈತೆ ಅನ್ನೋದು ನೋಡತ್ತಿರಿ ಬರ್ರಿ.
ನೋಡ್ರಿ ಅದು ಮುತ್ತೆ ಹಡ್ಡದು ಅದು ನೋಡತ್ತಿರಲ್ಲ. ಇದಾದ ಮರ್ದಿನ ಏನು ಮಾಡ್ಯಾರ JCB ತರಿಸಿ ಹಡ್ಸ್ಯಾರ. ಅದು ಹಡ್ಡಿದ ತಕ್ಷಣ ಇಟ್ಟು ನೀರು ಬರಬಾರ್ದು, ಅದು ಮ್ಯಾಲೆ ಒಂದು ಪೂಟಟ್ಟು ನೀರು ಬಂದಿದ್ದು ಎಲ್ಲಿ ಏನು ಮತ್ತು ಪೂರ ತುಂಬಿದು ಆಗ್ತೈತೇನು, ಮತ್ತು ಅದಕ್ಕೂ ಇಟ್ಟು ಗ್ಯಾಪ್ ಆಗ್ತೈತೇನು ಕೆಲಸ ಮಾಡೋದು ಕಂಟಿನ್ಯೂ ಮಾಡೋದು, ಹೀಗೆ ಬ್ಯಾಡೋ ಹಂಗಾಯ್ತು. ನಮಗೆ ಅದೇ ಅಂಜಿಕೆ ಇವತ್ತು ಯಪ್ಪ ಏನು ಒಂದಾದ್ಮೇಲೆ ಒಂದು ಇದಾಗತ್ತಲ್ಲ. ಅವಾಗ ನೀರು ನಿಂತಿತ್ತ ಹೇಳಿ ಒಂದು 4-5 ದಿನ ಬಿಟ್ಟೇವಿ. ಆಮೇಲೆ ಕಾಲಮ್ ಹಡ್ಡು ಟೈಮಿಗೆ ಅವಾಗೂ ಒಂದು ಸ್ವಲ್ಪ ಇದು ಆಯಿತು, ನೀರು ಬರಾಕತ್ತು, ಅಂಜಿದೆವು ಏನಾಗ್ತದೋ ಕೆಲಸ ಕಂಟಿನ್ಯೂ ಹೀಗೆ ಆಗ್ತೈತೆ ಮತ್ತು ಡಿಲೇ ಆಕೋತ ಹೋಗ್ತದೋ ಈ ಥರ ಯೋಚನೆ ಬರತ್ತು. ಯಾಕಿರಲಿ ಅಂಥೇಳಿ ಏನು ಮಾಡ್ತು, ಹಡ್ಡಿಸಿ ನೀರು ಬಂದಿದ್ವಲ್ಲ ಅದಕ್ಕೂ ಒಂದು ಐಡಿಯಾ ಮಾಡಿದೆ. ಇಲ್ಲಿ ಮನ್ಯಾಗೆಲ್ಲ ಟೆನ್ಷನ್ ಆಗಕತ್ರು, ಅದಕ್ಕೆ ನನಗೆ ತಲೆಗೆ ಬತ್ತು. ಯಾಕಂದ್ರೆ ನಮ್ಮ ಕಾಲ್ನಾಗೂ ಹಿಂಗೆ ಅಲ್ಲಿ ಕಟ್ಸೋ ಟೈಮಿಗೆ ಅದೇ ಥರ ಆಗ್ತಿತ್ತು. ನೀರು ಬಂದಿದ್ದಕ್ಕೆ ಅವರು ಮೋಟ್ರ್ ಹಚ್ಚಿ ತೆಗ್ಸಿದ್ದು ಹಂಗೆ ತಲೆಗೆ ಬರೋದು. ನಾ ಅದೇ ಮಾತಂದೆ, ಮೋಟ್ರ್ ಹಚ್ಚಿ ನೀರು ತೆಗೆಸಿ ನೋಡ್ರಿ ಹೆಂಗೆ ಬರ್ತದೇನು ಅಂಥೇಳಿ. ಅದೇ ಥರ ಮಾಡಿದರು. ಅದೇ ಥರ ಮಾಡಿದ್ದಕ್ಕೆ ಮತ್ತು ಮುಂದೆ ಕಂಟಿನ್ಯೂ ಕೆಲಸ ಆಯಿತು. ನನಗೆ ಅದೇ ಶಾಕ್, ಏನೋ ಒಂದಾದ್ಮೇಲೆ ಒಂದು ಹಾಗೆ ಬರಾಕತ್ತಿದ್ವಲ್ಲ ಪ್ರಾಬ್ಲಮ್ಸ್ ಅಂಥೇಳಿ. ದೇವ್ರ ದಯದಿಂದ ಅದೇನೂ ಆಗಿಲ್ಲ. ಇಟ್ಟು ಮುತ್ತೆ ಇಟ್ಟು ಹಡ್ದು ತೆಗ್ದ ನೋಡ್ರಿ. ಅದು ಇಟ್ಟಕ್ಕೆ ಏನು ಅನ್ನಿಸ್ಲಿಲ್ಲ ನಮಗೆ. JCB ಬಂದು ಹಡ್ದ ತಕ್ಷಣ ನೀರು ಬರೋಕ್ಕೆ ಸ್ಟಾರ್ಟ್. ಅದು ಹ್ಯಾಂಗೆ ಏನು ಅನ್ನೋದು ನೋಡುಂ ಬರ್ರಿ ವಿಡಿಯೋ. ಮ್ಯಾಗೆ ಹೋಗ್ತೀನಿ ನೋಡ. ನೋಡ್ರಿ ಇದು ನೆಕ್ಸ್ಟ್ ಟೈಮ್ JCB ಬಂದಿದ್ದು. ಈಗ ಹಡ್ಡಾಕತ್ತೈತಿ ಅದು ಕಾಲಮ್ ಎಲ್ಲೆಲ್ಲಿ ಬರ್ತದೆ ಅಂಥೇಳಿ ಮಾರ್ಕ್ ಮಾಡ್ಕೊತಿದ್ರು. ಬಿಳಿ ಸುಣ್ಣದೆಲ್ಲ ಚೌಕಟ್ಟು ಎಲ್ಲ ಹಾಕೊಂಡ್ರು, ಚೌಕ್ ಮಾಡಿ ಎಲ್ಲೆಲ್ಲಿ ಅನ್ನೋದು. ಅದು ಹಾಕಿ ಆದಮೇಲೆ ಈ ಕಡೆ ಅರ್ಧ ಕಾಂಪೌಂಡು ಈ ಕಡೆ ಬಂದಿತ್ತದು ಸ್ವಲ್ಪ. ಈ ಸೈಡ್ ಇದು ಎಷ್ಟು ಸೈಟ್ ಅದಲ್ಲ ಅಷ್ಟಕ್ಕೆ ಸ್ವಲ್ಪ ಜಾಸ್ತಿ ಬಂದಿತ್ತು. ಹಾಗಾಗಿ ಅದು ಕಾಂಪೌಂಡ್ ಎಲ್ಲ ಬೆಳೆಸ್ಕೊಂಡೇವಿ. ಕಾಂಪೌಂಡ್ JCB ಬೆಳೆಸಿ ಈ ಕಡೆ ಮತ್ತು ಆ ಕಡೆನ ಮಾರ್ಕ್ ಮಾಡ್ಯಾರ. ಆ ಕಡೆ ಎಲ್ಲ ಬೆಳೆಸೋ ಟೈಮಿಗೆ ಪೂರ ಎಷ್ಟು 8 ಫೂಟ್ ಹಡ್ಡ್ಯಾರ. ಆ ಹಡ್ಡು ಟೈಮಿಗೆ ನೀರು ಹತ್ತದ ಕೆಳಗೆ. ಅವು ಮಳೆ ನೀರು ಎಲ್ಲ ಕೆಳಗೆ ಹೋಗಿ ಬಿಟ್ಟವು. ಪೂರ ಇನ್ನೂ ಒಣಗಿದಿಲ್ಲ ಕೆಳಗಿನ ಸೈಡ ಹಡ್ಡ ಅಂತಲೇ ಅವು ಮ್ಯಾಲೆ ಬಂದುಬಿಟ್ಟಿದ್ದು. ಹೆಂಗೆ ಬಂದಿದ್ದು ಬುದು ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ. ನೀವು ಹಾಗೆ ಪ್ಲೀಸ್ ನನ್ನ ವಿಡಿಯೋ ನೋಡ್ತೀರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟು ಮಾಡಿರಿ ಹೆಂಗೆ ಅನ್ನಿಸ್ತದೆ ಹೆಂಗಿಲ್ಲ ಅಂಥೇಳಿ. ಇದು ನನ್ನ ಪುಟ್ಟ ಕನಸು. ಇದಾಗಲಿ ಅಂಥೇಳಿ, ಚಂದಿಗಾಗಲಿ ಅಂಥೇಳಿ ಆಶೀರ್ವಾದ ಮಾಡಿರಿ. ನೋಡ್ತೀರಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಆ ಕಡೆ ಹೋಗ್ಬೇಕು ನೀವು ಪೂರ ಅಲ್ಲಿ 6 ಓಡಿಗೆ ಹೋಗ್ಬೇಕು. ಇಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಎಲ್ಲಾರು ಕಂಟ್ಯಾಗ ಹೋಗಿ ಮಾಡ್ತಾರೆ, ಹೊರಗೆ ಇರ್ತಾರೆ. ಮತ್ತು ಬಡಕಿ ಮತ್ತು ನೀ ಬಡಕು